ಹೆಸರು ಅಶೋಕ್ ಹುವಿನ್ಭಾವಿ, ECO BEO ಆಫೀಸ್ ಚಿಂಚೋಳಿಯಲ್ಲಿ ECO ಆಗಿ ಶಿಕ್ಷಣ ಸಂಯೋಜಕರಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಏನೋ ಡಾಕ್ಟರ್ ವಿಶ್ವವರ್ಧನ್ ಸರ್ ನಮ್ಮ ಉಪನ್ಯಾಸಕರಾಗಿ ಕರೆಸಿದ್ರು. ಅದನ್ನೆಲ್ಲ ನೋಡಿದಾಗ ಇಲ್ಲಿರ್ತಕ್ಕಂಥ ವ್ಯವಸ್ಥೆಯನ್ನು ನೋಡಿದ್ರೆ ನಮ್ಗೆ ಭಾಳ ಖುಷಿ ಆಗುತ್ತೆ. ಏನಂದರೆ ಒಂದು ಅಕಾಡೆಮಿ ಕಂಡಂಗೆ ಕಾಣಿಸುತ್ತೆ ನಮಗೆ. ಪ್ಲೇಟೋ ಅವ್ರ ಕಾಲದಲ್ಲಿ ಅಕಾಡೆಮಿ ಸ್ಥಾಪನೆ ಮಾಡಿದ್ರಂತೆ ಒಂದು ಅಕಾಡೆಮಿ ಇದ್ದಂಗೆ ಒಂದು ಯೂನಿವರ್ಸಿಟಿ ಕಂಡಂಗೆ ಕಾಣಿಸ್ತಾ ಇದೆ. ಇಲ್ಲಿನ ಮಕ್ಕಳ ಶಿಸ್ತು ಬದ್ಧ, ಇಲ್ಲಿನ ಲೆಕ್ಚರರ್ಸು, ಆಮೇಲೆ ಇಲ್ಲಿನ ಲೈಬ್ರರಿ ನೋಡಿದ್ರೆ ಭಾಳ ಖುಷಿ ಆಗುತ್ತೆ. ಯಾಕಂದರೆ ಈವನ್ ಯೂನಿವರ್ಸಿಟಿನಲ್ಲಿ ನಾವು ಇಂಥ ಲೈಬ್ರರಿ ನೋಡ್ಲಿಕ್ಕೆ ಆಗೋದಿಲ್ಲ. ಅಂಥ ಒಳ್ಳೆಯ ಯೂನಿವರ್ಸಿಟಿನ ಥರ ಲೈಬ್ರರಿನ ಮಾಡಿದ್ರು. ಮಕ್ಕಳಿಗೆ ಓದಬೇಕು ಅಂತಂದರೆ ವಾತಾವರಣ ಭಾಳ ಇಂಪಾರ್ಟೆಂಟು. ಎಂಥ ಓದಲಾರ್ದ ಮಗುನೂ ಸಹಿತ ಈ ವ್ಯವಸ್ಥೆನ ನೋಡಿದಾಗ ಓದಬೇಕಂತ ಅನಿಸುತ್ತೆ. ಸಿಸ್ಟಮೆಟಿಕ್ ಬುಕ್ಸ್ ಇಟ್ಟಿರೋದನ್ನು ನೋಡಿದ್ರೆ, ಮತ್ತು ಆಮೇಲೆ ಚೇರ್ಸ್ ವ್ಯವಸ್ಥೆನ ಮಾಡಿದಾಗ ನೋಡಿದ್ರೆ ಭಾಳ ಒಂದು ಒಳ್ಳೆಯ ಕೋಚಿಂಗ್ ಸೆಂಟರ್ ಥರ ಇದೆ. ಒಂದು ಒಳ್ಳೆಯ ಸರ್ಕಾರಿ ಕಾಲೇಜ್ ಆಗಿದ್ದರೂ ಸಹಿತ ನಾನು ಕಂಡಂತೆ ಇಲ್ಲಿವರೆಗೂ ಸುಮಾರು ಕಾಲೇಜುಗಳಿಗೆಲ್ಲ ಹೋಗಿದಾಗ ನೋಡಿದ್ದೀನಿ. ಇಟ್ ಈಸ್ ಭಾಳ ಚೆನ್ನಾಗಿದೆ. ಓದುವ ವಾತಾವರಣ ಏನಿದೆ ಮಕ್ಕಳಿಗೆ ಬೇಕಾದಂಥದ್ದು, ಮಕ್ಕಳ ಸರ್ವಾಂಗೀಣ ವ್ಯಕ್ತಿತ್ವವನ್ನು ರೂಪಿಸಬೇಕಾದಂಥ ಎಲ್ಲ ಕಾರ್ಯಕ್ರಮಗಳು ನಡೀತವೆ. ನಿಮ್ಮ ಲೈಬ್ರರಿ ಚೆನ್ನಾಗಿದೆ, ಇದನ್ನು ಮಕ್ಕಳು ಚೆನ್ನಾಗಿ ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಇನ್ನೂ ಉತ್ತಮ ಮಟ್ಟದಲ್ಲಿ ಬೆಳೆಸಲಿ ಅಂತ ಹಾರೈಸ್ತೀನಿ.